ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 25ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು ಶ್ರಾವಣ ಮಾಸ, ಶುಕ್ಲ ಪಕ್ಷದ ಪಾಡ್ಯ ಅಂದರೆ ಪ್ರತಿಪದ್ ಮೊದಲನೇ ದಿವಸ. ಇದು ಈ ದಿನ ರಾತ್ರಿ 11 ಗಂಟೆ 46 ನಿಮಿಷದವರೆಗೆ ಇರಲಿದೆ. ನಂತರ ಬಿದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ಸಂಜೆ 5 ಗಂಟೆ 13 ನಿಮಿಷದವರೆಗೆ ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕಿಂಸ್ತುಗ್ನ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 1 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 28 ನಿಮಿಷದವರೆಗೆ ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಕೂಡ ಕರ್ಕಾಟಕ. ಹಾಗಾಗಿ ಈ ದಿನ ಮತ್ತು ನಾಳೆ ಸೂರ್ಯ ಚಂದ್ರ ಇಬ್ಬರೂ ಕೂಡ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 29 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 19 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 40 ನಿಮಿಷದಿಂದ ಸಂಜೆ 5 ಗಂಟೆ 15 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 21 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 16 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 51 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 49 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 4 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 3 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 48 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ ಅಂತ ಹೇಳಿದರೆ ಪ್ರೀತಿಗೆ, ಪ್ರೇಮಕ್ಕೆ, ಪ್ರಣಯಕ್ಕೆ ಕಾರಕನಾಗಿರುವಂಥವನು ಶುಕ್ರ. ಹಾಗೆ ಸೌಂದರ್ಯಕ್ಕಾಗಲಿ, ಮನರಂಜನೆಗೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ, ಮನರಂಜನೆಗೆ ಎಲ್ಲದಕ್ಕೂ ಕೂಡ ಶುಕ್ರನೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಶುಕ್ರನಿಂದ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂಥ ಸನ್ನಿವೇಶಗಳು ಇರುವಂಥದ್ದಿದೆ.
ಹಾಗೆ ನಮ್ಮ ಮನೆಯನ್ನು ಸಂಪಾದನೆ ಮಾಡಿಕೊಳ್ಬೇಕು, ವಾಹನವನ್ನು ಸಂಪಾದನೆ ಮಾಡಿಕೊಳ್ಬೇಕು, ಒಂದು ದ್ರವ್ಯವನ್ನು ಅಥವಾ ಸಂಪತ್ತನ್ನು ರೂಢಿಸ್ಕೊಳ್ಬೇಕು ಇತ್ಯಾದಿ ವಿಚಾರಗಳಿಗೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ತುಂಬ ಆಡಂಬರದ ಜೀವನಕ್ಕಾಗಲಿ ಅಥವಾ ಮನರಂಜನೆಗಾಗಲಿ ತುಂಬ ಅನುಕೂಲತೆಗಳಿರುವಂಥ ಸನ್ನಿವೇಶಗಳಿದೆ. ಇಂತಹ ಕೆಲಸಗಳನ್ನು ಈ ದಿನ ಇರುವಂಥ ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಿತಾಂಶಗಳೇನು ಸಿಕ್ಕತ್ತೆ. ಆದರೆ ಈ ದಿನ ಬೆಳಗಿನ ಅವಧಿಯ ಗುರುಹೋರ ಏನಿದೆ ಆ ಸಮಯದಲ್ಲಿ ರಾಹುಕಾಲ ಇರುವಂಥ ಸಮಯ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕು. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 22 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 46 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕಬ್ಬಿಣದ ವ್ಯಾಪಾರಿಗಳಿಗೆ, ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ತುಂಬ ಅನುಕೂಲಕರವಾದಂತಹ ಸನ್ನಿವೇಶಗಳಿದೆ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮ್ಮ ಪರವಾಗಿ ಒಂದು ಫಲಿತಾಂಶಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇಂತಹ ವಿಚಾರಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನೀವು ಆರಂಭ ಮಾಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 42 ನಿಮಿಷದಿಂದ ಸಂಜೆ 5 ಗಂಟೆ 46 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 30 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಅಂದರೆ ಇದನ್ನು ಮಾರಾಟ ಮಾಡಲಿ, ಖರೀದಿ ಮಾಡಲಿ ಅಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ಇನ್ನು ಹೋಟೆಲ್ ಬಿಸ್ನೆಸ್ಸನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ತುಂಬ ಒಳ್ಳೆಯ ಸಮಯ ಇದೆ ಈ ಚಂದ್ರಹೋರಾದ ಸಮಯ. ಹಾಗೆ ಈ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 38 ನಿಮಿಷದಿಂದ ಅಪರಾಹ್ನ 4 ಗಂಟೆ 42 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 34 ನಿಮಿಷದಿಂದ ರಾತ್ರಿ 11 ಗಂಟೆ 30 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಅಷ್ಟೊಂದು ಚೆನ್ನಾಗಿಲ್ಲ, ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಪ್ರಯಾಣವನ್ನು ಮಾಡುವಂಥದ್ದಾಗಲಿ, ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದನ್ನಾಗಲಿ ಆದಷ್ಟು ಈ ರವಿ ಹೋರಾದಲ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಸರ್ಕಾರದ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 2 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 46 ನಿಮಿಷದಿಂದ ರಾತ್ರಿ 8 ಗಂಟೆ 42 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ, ಇದನ್ನು ನೀವು ಪ್ರತಿನಿತ್ಯನೇ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪಂಚಾಂಗ ಶ್ರವಣವನ್ನು ಮಾಡಬೇಕು, ಪಂಚಾಂಗ ಪಠಣವನ್ನು ಮಾಡಬೇಕು. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಪಂಚಾಂಗ ಯಥಾವತ್ತಾಗಿ ಪ್ರಸಾರ ಆಗತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನಿಮ್ಮ ಚಟುವಟಿಕೆ ಆಗಲಿ, ನಿಮ್ಮ ಪ್ರಯಾಣ ಆಗಲಿ, ಅದು ನೀವು ಅಂದುಕೊಂಡಂತಹ ಒಂದು ಫಲಿತಾಂಶವನ್ನು ತಂದುಕೊಡಲಿಕ್ಕೆ ಈ ಪಂಚಾಂಗ ನಿಮಗೆ ದಾರಿದೀಪವಾಗಿರುತ್ತೆ. ಹಾಗಾಗಿ ಪ್ರತಿನಿತ್ಯ ಇದನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇದು ಶುಕ್ರವಾರದ ದಿನ. ಹಾಗಾಗಿ ಆಡಿ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ತುಂಬ ಮಹತ್ವಪೂರ್ಣವಾಗಿರುವಂಥ ದಿನ. ಹಾಗಾಗಿ ಈ ದಿನ ನೀವು ಲಕ್ಷ್ಮೀ ಪೂಜೆಯನ್ನು ಈಗಾಗಲೇ ನಡೆಸ್ತಾ ಇದ್ದರೆ ಅದನ್ನು ಕೂಡ ಮುಂದುವರಿಸಿ. ಈ ಒಂದು ಶ್ರಾವಣ ಮಾಸ ಈ ದಿನದಿಂದಲೇ ಆರಂಭ ಆಗಿರುವಂಥದ್ದು. ಅದಕ್ಕಾಗಿ ಈ ಲಕ್ಷ್ಮೀ ಪೂಜೆಗೆ ವಿಶೇಷವಾದಂಥ ಒಂದು ಮಹತ್ವ ಇದೆ. ಇದು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ.
ಹಾಗಾಗಿ ಶುಕ್ರ ಗೌರಿ ಪೂಜೆಯನ್ನು ಮಾಡುವಂಥದ್ದು, ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಈ ದಿನದಲ್ಲಿರುತ್ತೆ. ಇನ್ನು 26ನೇ ತಾರೀಕು ಶ್ರಾವಣ ಶನಿವಾರ ಇದೆ. ಇದು ಮೊದಲ ಶ್ರಾವಣ ಶನಿವಾರ. ಆ ದಿನವೇ ಮಿಥುನ ರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥ ಸಂದರ್ಭ ಕೂಡ. ಇನ್ನು 28ನೇ ತಾರೀಕು ಸೋಮವಾರ, ಇದು ಮೊದಲನೇ ಶ್ರಾವಣ ಸೋಮವಾರ. ಆ ದಿನ ನಾಗ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದಿದೆ. ಇನ್ನು ಮಂಗಳವಾರದ ದಿನ 29ನೇ ತಾರೀಕು ನಾಗರ ಪಂಚಮಿ ಇರುತ್ತೆ. ಇದು ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ನಾಗರ ಪಂಚಮಿಯ ಜೊತೆಗೆ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಇನ್ನು 30ನೇ ತಾರೀಕು ಶಿರಿಯಾಳ ಷಷ್ಠಿ ಇರುವಂಥ ದಿನ. ಹಾಗೆ ಆಗಸ್ಟ್ 1ನೇ ತಾರೀಕು 2ನೇ ಶುಕ್ರವಾರ ಇರುವಂಥದ್ದು ಈ ಶ್ರಾವಣ ಮಾಸದಲ್ಲಿ. ಹಾಗಾಗಿ ಮಹಾಲಕ್ಷ್ಮಿ ಪೂಜೆಯನ್ನು, ಶುಕ್ರ ಗೌರಿ ಪೂಜೆಯನ್ನು ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ. ಇನ್ನು 2ನೇ ತಾರೀಕು ಶ್ರಾವಣ ಶನಿವಾರ ಇರುತ್ತೆ. ಇನ್ನು ಆಗಸ್ಟ್ 4ನೇ ತಾರೀಕು ಶ್ರಾವಣ ಸೋಮವಾರ ಇರುವಂಥದ್ದು. ಇದು 2ನೇ ಶ್ರಾವಣ ಸೋಮವಾರ ಇದು. ಹಾಗೆ ಆಗಸ್ಟ್ 5ನೇ ತಾರೀಕು ಮಂಗಳವಾರ, ಇದು ಮಂಗಳಗೌರಿ ಪೂಜೆ, 2ನೇ ದಿನದ ಮಂಗಳಗೌರಿ ಪೂಜೆ ನಡೆಯುವಂಥ ಸಂದರ್ಭ. ಇನ್ನು ಆಗಸ್ಟ್ 6ನೇ ತಾರೀಕು ಈ ಚಾತುರ್ಮಾಸದಲ್ಲಿ ದಧಿ ವ್ರತಾರಂಭ ಆಗುವಂಥದ್ದು. ಈಗಾಗಲೇ 1 ತಿಂಗಳು ಕಳೆದಿದೆ. ಇನ್ನು 2ನೇ ತಿಂಗಳು ಈ ಮೊಸರನ್ನು ತಿನ್ನಬಾರದು ಅನ್ನುವಂಥದ್ದು ಈ ಚಾತುರ್ಮಾಸದಲ್ಲಿ ಇರುತ್ತೆ. ಇನ್ನು 7ನೇ ತಾರೀಕು ಅಂಗಾರಕ ಜಯಂತಿ ಇರುವಂಥ ದಿನ ಇದು. 8ನೇ ತಾರೀಕು 3ನೇ ಶುಕ್ರವಾರ ಗೌರಿ ಪೂಜೆ ಇರುತ್ತೆ. ವರಮಹಾಲಕ್ಷ್ಮಿಯ ಹಬ್ಬ ಇರುವಂಥ ದಿನ. ಆಡಿ ಶುಕ್ರವಾರ ಬೇರೆ. ಆ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನೆರವೇರಿಸುವಂಥದ್ದು ಕೂಡ ಇರುತ್ತೆ 8ನೇ ತಾರೀಕು. ಇನ್ನು 9ನೇ ತಾರೀಕು ಹುಣ್ಣಿಮೆ ಇರುತ್ತೆ. ಈ ಶನಿವಾರ, ಶ್ರಾವಣ ಶನಿವಾರದ ದಿನ. ಇಲ್ಲಿ ಹುಣ್ಣಿಮೆ ಮಧ್ಯಾಹ್ನ 1:15 ಇರುವಂಥದ್ದು. ಆ ದಿನವೇ ಉಪಕರ್ಮ ನಡೆಯುತ್ತೆ. ಋಗ್ವೇದಕ್ಕೆ ಉಪಕರ್ಮ, ಯಜುರ್ವೇದಕ್ಕೂ ಕೂಡ ಉಪಕರ್ಮ ಇರುವಂಥ ಸಂದರ್ಭ. ರಕ್ಷಾ ಬಂಧನ ಇರುವಂಥದ್ದು, ನೂಲು ಹುಣ್ಣಿಮೆ ಅಂತ ಹೇಳಿ ಕರೀತಾರೆ ಈ ಶ್ರಾವಣ ಶನಿವಾರದ ಈ ಹುಣ್ಣಿಮೆಯನ್ನು. ಇದು ಆಗಸ್ಟ್ ತಿಂಗಳ 9ನೇ ತಾರೀಕು ಇರುತ್ತೆ. ಇನ್ನು 11ನೇ ತಾರೀಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆರಂಭ ಆಗುವಂಥ ಸಂದರ್ಭ. ಇನ್ನು 12ನೇ ತಾರೀಕು ಮಂಗಳವಾರ ಸಂಕಷ್ಟಹರ ಗಣಪತಿಯ ವ್ರತ ಇರುತ್ತೆ. ಆ ದಿನವೇ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಮಂಗಳವಾರ ಆಗಿರೋದ್ರಿಂದ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದು. ಆ ದಿನ ದ್ರೌಪದಿ ಜಯಂತಿ ಕೂಡ ಇರುತ್ತೆ. ಇನ್ನು 15ನೇ ತಾರೀಕು 4ನೇ ಶ್ರಾವಣ ಶುಕ್ರವಾರ ಇರುತ್ತೆ. ಆ ದಿನ ಶುಕ್ರಗೌರಿ ಪೂಜೆಯನ್ನು, ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಇರುತ್ತೆ. ಇನ್ನು 16ನೇ ತಾರೀಕು ಬಹಳ ವಿಶೇಷವಾದಂತಹ ದಿನ, ಶನಿವಾರ, ಶ್ರಾವಣ ಶನಿವಾರ ಇದು. ಆ ದಿನವೇ ಕೃಷ್ಣ ಜನ್ಮಾಷ್ಟಮಿ ಇರುವಂಥದ್ದು. ಇದನ್ನೇ ಗೋಕುಲಾಷ್ಟಮಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇರುತ್ತೆ. ಇನ್ನು 17ನೇ ತಾರೀಕು ಸಿಂಹ ಸಂಕ್ರಮಣ ಆಗುವಂಥದ್ದು. ಅಂದರೆ ಸಿಂಹ ರಾಶಿಗೆ ರವಿಯ ಪಾದಾರ್ಪಣೆ ಆಗುವಂಥ ಒಂದು ವಿಶೇಷ ದಿನ. ಇನ್ನು 18ನೇ ತಾರೀಕು ಸೋಮವಾರ, ಶ್ರಾವಣ ಸೋಮವಾರ ಇರುವಂಥ ದಿನ. ಹಾಗೆ 19ನೇ ತಾರೀಕು ಮಂಗಳವಾರ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದು. ಇದು 4ನೇ ಕೊನೆಯ ಶ್ರಾವಣ ಮಂಗಳವಾರ ಇದು. ಇನ್ನು 20ನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶ ಆಗುವಂತಹ ದಿನ. ಆ ದಿನ ಪ್ರದೋಷ ಪೂಜೆ ಇರುತ್ತೆ. ಇನ್ನು 21ನೇ ತಾರೀಕು ತ್ರಯೋದಶಿ ಇರುವಂಥದ್ದು, ಮಾಸ ಶಿವರಾತ್ರಿ. ಹಾಗೆ ಆಗಸ್ಟ್ 22ನೇ ತಾರೀಕು ಕೊನೆಯ ಶ್ರಾವಣ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆಯನ್ನ ನಡೆಸುವಂಥ ಒಂದು ವಿಶೇಷ ದಿನ ಇದು. ಇನ್ನು 23ನೇ ತಾರೀಕು ಶನಿವಾರ ಅಮಾವಾಸ್ಯೆ ಇರುತ್ತೆ. ಈ ಶನಿವಾರ ಶ್ರಾವಣ ಶನಿವಾರ, ಜೊತೆಗೆ ಕೊನೆಯ ಶ್ರಾವಣ ಶನಿವಾರ ಬೇರೆ. ಇದು ಬೆನಕನ ಅಮಾವಾಸ್ಯೆ ಅಂತ ಹೇಳಿ ಇದನ್ನ ಕರೆಯುವಂಥದ್ದು. ಹಾಗೆ ಬಹಳ ವಿಶೇಷವಾಗಿ ಕೆಲವು ಕಡೆ ಉತ್ಸವಗಳು ನಡೆಯುವಂಥ ಸಂದರ್ಭ ಇದೆ ಈ ಅಮಾವಾಸ್ಯೆಯ ದಿನ. ಇನ್ನು ಅಲ್ಲಿಂದ ಮುಂದಕ್ಕೆ ಭಾದ್ರಪದ ಮಾಸ ಆರಂಭ ಆಗುತ್ತೆ. ಆ ಒಂದು ತಿಂಗಳಲ್ಲೇ, ಅಂದ್ರೆ ಆಗಸ್ಟ್ ತಿಂಗಳಲ್ಲೇ ಕೊನೆಯ ವಾರದಲ್ಲಿ ಈ ಸ್ವರ್ಣಗೌರಿ ವ್ರತ, ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತ ಇರುವಂಥ ಸಂದರ್ಭ. ಅದರ ವಿವರಗಳನ್ನು ಮುಂದೆ ನೋಡೋಣ. ಒಟ್ಟಾರೆ ಈ ಶ್ರಾವಣ ಮಾಸ ಏನು ಆರಂಭ ಆಗಿದೆ, ಈ ದಿನದಿಂದ ಇಲ್ಲಿ ಹಬ್ಬಗಳ ಸಾಲು ಸಾಲೆ ಆರಂಭ ಆಗುವಂಥದ್ದು. ಅದರಲ್ಲೂ ಈ ದಿನ ಆಡಿ ಶುಕ್ರವಾರ ಇರೋದ್ರಿಂದ ಲಕ್ಷ್ಮೀ ಪೂಜೆಯನ್ನ ಮಾಡುವಂಥದ್ದು. ನಾಳೆ ಶ್ರಾವಣ ಶನಿವಾರ ಇರುತ್ತೆ. ಜೊತೆಗೆ ಬಿದಿಗೆ ಚಂದ್ರ ದರ್ಶನ ಮಾಡುವಂಥ ಒಂದು ವಿಶೇಷ ಸಂದರ್ಭ ಕೂಡ ಇದೆ ನಾಳೆ. ಹಾಗಾಗಿ ಬಂಧುಗಳೇ, ಈ ಆಷಾಢ ಮಾಸ ಕಳೆದು ಶ್ರಾವಣ ಮಾಸ ಆರಂಭ ಆಯಿತು ಅಂತ ಹೇಳಿದ್ರೆ ಹಬ್ಬಗಳನ್ನ, ವ್ರತಗಳನ್ನ ಆಚರಣೆ ಮಾಡುವಂತಹ ಸಂದರ್ಭ ಪ್ರಾರಂಭ ಆಗಿದೆ ಅಂತ ಹೇಳಿ. ಹಾಗೆ ನಿಮ್ಮ ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳನ್ನು ಕೂಡ ಈಗಾಗಲೇ ನೀವು ಆರಂಭ ಮಾಡಿದ್ದೀರಿ. ಕೆಲವೊಂದು ಪೂರ್ವ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಹಾಗೆ ಈ ಶ್ರಾವಣ ಮಾಸದಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೆ ಶುಭ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಅದರಲ್ಲೂ
ಈ ಮಾಸದಲ್ಲಿ ಶ್ರವಣ ನಕ್ಷತ್ರದ ದಿನ ಹುಣ್ಣಿಮೆ ಬರೋದ್ರಿಂದ ಇದನ್ನ ಶ್ರಾವಣ ಮಾಸ ಅಂತ ಹೇಳಿ ಕರೆಯುವಂಥದ್ದು. ಜೊತೆಗೆ ಈ ಪುಷ್ಯ ಮಳೆ ಆರಂಭ ಆಗಿದೆ. ಅದರಲ್ಲೂ 2ನೇ ಪಾದದಲ್ಲಿ ಈ ಪುಷ್ಯ ಮಳೆ ನಡೀತಾ ಇರುವಂಥದ್ದು. ಇನ್ನು ಜುಲೈ 27ನೇ ತಾರೀಕು ಪುಷ್ಯ ಮಳೆ 3ನೇ ಪಾದ ಆರಂಭ ಆಗುತ್ತೆ. ಹಾಗೆ ಜುಲೈ 31ನೇ ತಾರೀಕು 4ನೇ ಪಾದ ಇರುತ್ತೆ. ಇದು ಆಗಸ್ಟ್ 2ನೇ ತಾರೀಕಿನವರೆಗೆ ಇರುವಂಥದ್ದು. ನಂತರದಲ್ಲಿ ಆಶ್ಲೇಷ ಮಳೆ ಆರಂಭ ಆಗುತ್ತೆ. ಬಂಧುಗಳೇ, ಈ ರೈತಾಪಿ ವರ್ಗದವರಿಗೆ ಒಂದು ವಿಶೇಷ ಮಾಹಿತಿ ಏನಂತ ಹೇಳಿದ್ರೆ, ಇಲ್ಲಿ ಪರ್ಜನ್ಯ ಕೃತಿ ಜ್ಯೋತಿಷ್ಯ ಪ್ರದೀಪಿಕೆ ಅನ್ನುವಂಥ ಒಂದು ಗ್ರಂಥ ಇದೆ. ಇದರಲ್ಲಿ ಈ ಅಮಾವಾಸ್ಯೆ ಯಾವ ದಿನ ಬಂದ್ರೆ ಯಾವ ಫಲ ಇರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸಿದ್ದಾರೆ. ಅದರಲ್ಲೂ ಹಿರಿಯರು ಸಂಶೋಧನೆಗಳ ಮೂಲಕನೇ ಈ ಒಂದು ವಿಚಾರಗಳನ್ನ ತಿಳಿಸಿರುವಂಥದ್ದು. ಅದರಲ್ಲೂ ಈ ಸಪ್ತವಾರಗಳಲ್ಲಿ ಅಮಾವಾಸ್ಯೆಗಳ ಫಲ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಬರೆದಿರುವಂಥ ವಿಚಾರ. ಇಲ್ಲಿ ಅಮಾವಾಸ್ಯೆ ಏನಾದರೂ ರವಿವಾರ ಬಂದರೆ ಸಕಲ ಧಾನ್ಯಗಳು ಕೂಡ ಅಗ್ಗವಾಗಿ ಮಾರಾಟವಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ಆಯಾ ತಿಂಗಳಲ್ಲಿ ಯಾವ ದಿನ ಅಮಾವಾಸ್ಯೆ ಬರುತ್ತೆ ಅನ್ನುವಂಥದ್ದನ್ನು ಆಧರಿಸಿ ಈ ಒಂದು ವಿಚಾರಗಳನ್ನು ತಿಳಿಸಿರುವಂಥದ್ದು. ಇಲ್ಲಿ ಸೋಮವಾರ ಏನಾದರೂ ಅಮಾವಾಸ್ಯೆ ಬಂದರೆ ಸಕಲ ಧಾನ್ಯಗಳು ಕೂಡ ದ್ವಿಗುಣವಾಗಿ ಮಾರಾಟ ಆಗುತ್ತೆ. ಅಂದರೆ ಈ ಧಾನ್ಯಗಳ, ತರಕಾರಿಗಳ, ಹಣ್ಣುಗಳ ಬೆಲೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನು ಮಂಗಳವಾರ ಏನಾದರೂ ಅಮಾವಾಸ್ಯೆ ಬಂದರೆ ಮಹಾ ಬರ ಬರುತ್ತೆ. ಹಾಗಾಗಿ ಜನರಿಗೆ ಚಿಂತೆ ಉಂಟಾಗುವಂಥದ್ದು. ಸಕಲ ಧಾನ್ಯಗಳು ಕೂಡ ತೇಜಿಯಾಗಿ ಮಾರಾಟ ಆಗುತ್ತೆ. ಅಂದರೆ ಈ ಧಾನ್ಯಗಳ ಬೆಲೆ ಹೆಚ್ಚಾಗುತ್ತೆ ಅನ್ನುವಂಥ ವಿಚಾರ. ಇನ್ನು ಅಮಾವಾಸ್ಯೆ ಏನಾದರೂ ಬುಧವಾರ ಬಂದರೆ ವ್ಯಾಪಾರ ಏರಿಳಿತಗಳಿಗೆ ಕಾರಣವಾಗುತ್ತೆ. ಇನ್ನು ಜನರ ಮನಸ್ಸು ಕಳವಳಗೊಳ್ಳುವಂಥದ್ದು. ಹಾಗೆ ಈ ವ್ಯಾಪಾರದಿಂದ ವ್ಯಾಪಾರಸ್ಥರು ಕಂಗಾಲಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಣಕಾಸಿನ ಪರಿಸ್ಥಿತಿಗಳು ಬಿಗಡಾಯಿಸುತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಗುರುವಾರ ಏನಾದರೂ ಅಮಾವಾಸ್ಯೆ ಬಂದರೆ ಎಲ್ಲ ತರಹದ ಸೌಖ್ಯಗಳು ಕೂಡ ಉಂಟಾಗುತ್ತೆ. ಏಕೆಂದರೆ ಕೈಗೆಟುಕುವಂತಹ ಬೆಲೆಯಲ್ಲಿ ತರಕಾರಿಗಳು, ಹಣ್ಣುಗಳು ಸಿಕ್ಕತ್ತೆ. ಜೊತೆಗೆ ಕೃಷಿ ಚಟುವಟಿಕೆಗಳು ಕೂಡ ಬಹಳ ಚೆನ್ನಾಗಿ ನಡೆಯುತ್ತೆ. ಇನ್ನು ಶುಕ್ರವಾರ ಏನಾದರೂ ಅಮಾವಾಸ್ಯೆ ಬಂದರೆ ಮಳೆ, ಬೆಳೆ ಸಮೃದ್ಧಿಯಾಗುತ್ತೆ. ಆದರೆ ಜನರಿಗೆ ಸುಖ ಇರಲ್ಲ. ಎಲ್ಲವೂ ಕೂಡ ಇರುತ್ತೆ, ಆದರೆ ಏನೋ ಒಂದು ಅನುಭವಿಸುವಂಥ ಯೋಗ ಕಡಿಮೆ ಇರುತ್ತೆ. ಇನ್ನು ರೋಗ ಪೀಡೆಯಿಂದ ಜನ ಬಳಲುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಶನಿವಾರದ ದಿನ ಅಮಾವಾಸ್ಯೆ ಬಂದರೆ ಜನ ಮಹಾಪೀಡೆಯಿಂದ ಬಳಲ್ತಾ ಇರ್ತಾರೆ. ಮಳೆಗಳು ಜಾಸ್ತಿ ಆಗುತ್ತೆ, ಚಳಿ ಜಾಸ್ತಿ ಆಗುತ್ತೆ, ಮತ್ತು ಬೆಳೆ ಮಾರಾಟದ ಯದ್ವಾ ತದ್ವದಿಂದ ವ್ಯಥೆಗೆ ಒಳಪಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ದನ ಕರುಗಳಿಗೆ ರೋಗ ಅಧಿಕವಾಗುವಂಥದ್ದು. ಹಾಗೆ ಎಲ್ಲ ಕಡೆಯೂ ಕೂಡ ದುರ್ಭಿಕ್ಷೆ ಉಂಟಾಗುವಂಥದ್ದು. ಇದೇ ಒಂದು ಭಯ. ನಾಳೆ ಹೇಗೋ ಏನೋ ಅನ್ನುವಂಥ ಒಂದು ಅನಿಶ್ಚಿತತೆ ಕಾಡ್ತಾ ಇರುತ್ತೆ. ಹಾಗಾಗಿ ಈ ಅಮಾವಾಸ್ಯೆ ಯಾವ ವಾರದಲ್ಲಿ ಬಂದರೆ ಏನು ಫಲಗಳು ನಮ್ಮ ರೈತಾಪಿ ವರ್ಗದವರಿಗೆ ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನು ಈ ಒಂದು ನಿಟ್ಟಿನಲ್ಲಿ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಈ ತಿಂಗಳಲ್ಲಿ ನಮಗೆ ಅಮಾವಾಸ್ಯೆ ಬಂದಿರುವಂಥದ್ದು ಗುರುವಾರದ ದಿನ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ನಮಗೆ ಸಮಾಧಾನಕರವಾದಂಥ ಒಂದು ಸನ್ನಿವೇಶ ಇರುತ್ತೆ. ರೈತಾಪಿ ವರ್ಗದವರಿಗೂ ಕೂಡ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೂ ಕೂಡ ಅನುಕೂಲಕರವಾದಂಥ ಸಂದರ್ಭಗಳು ಒದಗಿ ಬರ್ತಾ ಇರುತ್ತೆ. ಹಾಗೆ ನಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ನಮ್ಮ ಮನೆ ದೇವರನ್ನ, ಕುಲದೇವರನ್ನ ಸ್ಮರಣೆ ಮಾಡ್ತಾ ಆರಂಭ ಮಾಡಬೇಕು. ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಭಗವಂತನಿಗೆ ಸಮರ್ಪಿತ ಅಂತ ಹೇಳೇನೆ ನಾವು ಆರಂಭ ಮಾಡಬೇಕು. ಇದು ಕಲಿಯುಗದಲ್ಲಿ ಇರುವಂಥ ಒಂದು ವಿದ್ಯಮಾನ. ಹಾಗೆ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತಹ ಕೆಲವು ವಿಚಾರಗಳನ್ನು ನೀವು ಕೇಳಿರಬಹುದು. ಸತ್ಯಯುಗದಲ್ಲಿ ಕಠೋರವಾದಂತಹ ತಪಸ್ಸನ್ನು ಮಾಡಿದ್ರೆ ಮಾತ್ರ ಭಗವಂತ ಒಲಿತಾ ಇದ್ದ. ಅದರಲ್ಲೂ ಈ ತಪಸ್ಸನ್ನು ಸಮಾಧಿಯ ರೂಪದಲ್ಲಿ ಮಾಡ್ತಾ ಇದ್ರು. 12 ವರ್ಷಗಳ ಕಾಲ ನಿರಂತರವಾಗಿ ತಪಸ್ಸು ನಡೀತಾ ಇತ್ತು. ಅಂದರೆ ಅನ್ನ ಆಹಾರಾದಿಗಳಿಲ್ಲದೆ ಗುಹೆಗಳಲ್ಲಿ ಕುಳಿತು, ಕಾಡಿನಲ್ಲಿ ಕುಳಿತು, ಹಿಮಾಲಯ ಪರ್ವತದಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಾ ಇದ್ದಂತಹ ಸಂದರ್ಭ ಇದು. ಅದು ಕಠೋರವಾದಂತಹ ತಪಸ್ಸು. ಅಂಥ ತಪಸ್ಸನ್ನು ಮಾಡಿದವರಿಗೆ ಮಾತ್ರ ಭಗವಂತ ಒಲಿತಾ ಇದ್ದಂಥದ್ದು. ಭಗವಂತನಿಂದ ಒಂದು ಒಳ್ಳೆಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಇನ್ನು ನಂತರದ ಯುಗ ತ್ರೇತಾಯುಗ. ಅಲ್ಲಿ ಕೇವಲ 1 ವರ್ಷದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಆ ಭಗವಂತನನ್ನು ಕಾಣುವಂಥ ಒಂದು ಪುಣ್ಯ ಸಿಗ್ತಾ ಇತ್ತು. ಭಗವಂತನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳ್ತಾ ಇತ್ತು. ಎಲ್ಲ ರೀತಿಯಿಂದಲೂ ಕೂಡ ಭಗವಂತನ ಅನುಗ್ರಹ ಉಂಟಾಗ್ತಾ ಇತ್ತು. ಅದೇ ರೀತಿ
ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ಮಾರ್ಗ ಅಂತ ಹೇಳಿದ್ರೆ, ಒಂದು ವರ್ಷದಲ್ಲಿ ಅವರು ಯಜ್ಞ ಯಾಗಾದಿಗಳನ್ನು ಮಾಡುವ ಮೂಲಕ ಪಡ್ಕೊಳ್ತಾ ಇದ್ರು. ಇನ್ನು ದ್ವಾಪರ ಯುಗದಲ್ಲಿ ಅದೇ ಪುಣ್ಯವನ್ನು ಪಡ್ಕೊಳ್ಳಿಕ್ಕೆ ಭಗವಂತನ 12 ದಿನದ ನಿರಂತರವಾದಂಥ ಪೂಜೆಯನ್ನು ಮಾಡಿ ಪಡ್ಕೊಳ್ತಾ ಇದ್ರು. ಯಾರು 12 ದಿನ ಪೂಜೆಯನ್ನು ಮಾಡ್ತಾರೋ ಅಂಥವ್ರಿಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತಾ ಇತ್ತು. ಆದರೆ ಈ ಕಲಿಯುಗದಲ್ಲಿ ಪುಣ್ಯದ ಫಲವನ್ನು ಪಡ್ಕೊಳ್ಳುವಂಥ ವಿಧಾನವೇ ಬೇರೆ. ಇಲ್ಲಿ ತಪಸ್ಸನ್ನು ಆಚರಣೆ ಮಾಡುವಂತಹ ಅಗತ್ಯ ಇಲ್ಲ, ಸಮಾಧಿಯ ಅಗತ್ಯ ಇಲ್ಲ. ಘೋರವಾದಂತಹ ಕಠಿಣತಮವಾದಂತಹ ಒಂದು ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ಭಗವಂತನನ್ನು ಏಕಾಗ್ರತೆಯಿಂದ ಒಲಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗಿಲ್ಲ. ಇನ್ನು ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಅಗತ್ಯ ಕೂಡ ಇಲ್ಲ. ಹೆಚ್ಚು ಹಣವನ್ನು ಖರ್ಚು ಮಾಡಿ ಪೂಜೆ ಮಾಡುವಂಥ ಅಗತ್ಯತೆ ಕೂಡ ಇಲ್ಲ. ಇಲ್ಲಿ ಕೇವಲ 24 ಗಂಟೆಗಳ ಕಾಲ ಹರಿನಾಮ ಸಂಕೀರ್ತನೆಗಳನ್ನು ಮಾಡುವ ಮೂಲಕ ಸತ್ಯಯುಗದ 12 ವರ್ಷದ ಪುಣ್ಯ ಫಲವನ್ನು ಪಡ್ಕೊಳ್ಬೋದು. ತ್ರೇತಾಯುಗದ 1 ವರ್ಷದ ಪುಣ್ಯ ಫಲವನ್ನು ಪಡ್ಕೊಳ್ಬೋದು. ಇನ್ನು ದ್ವಾಪರ ಯುಗದ 12 ದಿನದ ಪುಣ್ಯವನ್ನು ಕಲಿಯುಗದಲ್ಲಿ ಕೇವಲ 24 ಗಂಟೆಗಳಲ್ಲೇ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಭಗವಂತ ಎಷ್ಟು ಸುಲಭ ಸಾಧ್ಯವೋ ಅಷ್ಟೂ ಸುಲಭವನ್ನಾಗಿಸಿಕೊಟ್ಟು ನಮಗೆ ನನ್ನ ಸ್ಮರಣೆಯನ್ನು ಮಾಡು, ನನ್ನ ಸೇವೆಯನ್ನು ಮಾಡು, ಸಾಕು, ನಿನಗೆ ಸಾಕ್ಷಾತ್ಕಾರ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ಇದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಭಕ್ತಿಯ ಮಾರ್ಗ ಒಂದೇ ಒಂದು ಸಾಕು. ಅದಕ್ಕಾಗಿಯೇ ನಮ್ಮ ಹಿರಿಯರು ಋಷಿ ಮುನಿಗಳಾದಿಯಾಗಿ ಮುಂಚಿನಿಂದಲೂ ಕೂಡ ಹೆಚ್ಚು ಹೆಚ್ಚು ಜಪವನ್ನು ಮಾಡ್ತಾ ಇದ್ರು. ಇದರಿಂದ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಿರೂಪಿಸಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿನೇ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಸಾಧ್ಯ ಆದರೆ ದಿನದ ಒಂದಷ್ಟು ಸಮಯ ಭಗವಂತನ ಸೇವೆಗೆ ಮೀಸಲಾಗಿಡಿ. ಇದರಿಂದ ಮನಸ್ಸಿಗೆ ತೃಪ್ತಿ ಸಿಕ್ಕತ್ತೆ. ಭಗವಂತನ ಅನುಗ್ರಹಕ್ಕಾಗಿ ನಾವು ಮಾಡುವಂಥ ಒಂದು ಸಣ್ಣ ಪ್ರಯತ್ನ ದೊಡ್ಡ ದಾರಿಯನ್ನು ಸವೆಸುವಂತಹ ಸಂದರ್ಭದಲ್ಲಿ ಒಂದೊಂದೇ ಹೆಜ್ಜೆಯನ್ನು ಇಟ್ಟರೆ ಆ ದಾರಿ ಯಾವತ್ತೋ ಸವೆದು ಹೋಗುತ್ತೆ. ಹಾಗಾಗಿನೇ ಅಂಥ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿನಿತ್ಯ ಭಗವಂತನ ಆರಾಧನೆ ಮಾಡುವಂಥದ್ದು, ಭಗವಂತನ ಸ್ಮರಣೆ ಮಾಡುವಂಥದ್ದು, ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ. ನಿಮ್ಮ ಸಂಪ್ರದಾಯ ಹೇಗೆ ಹೇಳುತ್ತೋ ಅದೇ ರೀತಿ ಮಾಡಿ. ಆದರೆ ಪ್ರತಿದಿನ ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು ಮಾತ್ರ ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಯಾವುದೇ ಕೆಲಸ ಆರಂಭ ಆಗುವ ಮೊದಲು ಗಣಪತಿಗೆ ಪ್ರಾರ್ಥನೆ ಮಾಡ್ತಾ ಕೆಲಸಗಳನ್ನು ಆರಂಭ ಮಾಡಿ. ನಿರ್ವಿಘ್ನವಾಗಿ ನಿಮ್ಮ ಕೆಲಸ ಕಾರ್ಯಗಳು ನೆರವೇರುತ್ತೆ. ಹಾಗೆ ಈ ಹಿನ್ನೆಲೆಯಲ್ಲಿ ನಾವು ಮನೆಯಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನು ಪರಿಪಾಲನೆ ಮಾಡಬೇಕಾಗತ್ತೆ. ಹಾಗಾಗಿ ಅಂಥ ವಿಚಾರಗಳು ಯಾವ್ಯಾವುದು, ಯಾವ ರೀತಿಯಲ್ಲಿ ಮನೆಯಲ್ಲಿ ನಾವು ಕೆಲವೊಂದು ಅಂಶಗಳನ್ನು ಅನುಸರಣೆ ಮಾಡಿದ್ರೆ ಅಲ್ಲಿ ಭಗವಂತನ ಸಾನ್ನಿಧ್ಯ ನಮಗೆ ದೊರಕತ್ತೆ. ಭಗವಂತ ಸಾಕ್ಷಾತ್ತಾಗಿ ಬಂದು ಆ ಮನೆಯಲ್ಲೇ ನೆಲೆಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಎಷ್ಟೋ ವಿಚಾರಗಳನ್ನು ನಂಬಿಕೆಯ ಮೂಲಕವೇ ಮಾಡಬೇಕಾಗತ್ತೆ. ಅದರಲ್ಲಿ ನಾವು ಮನೆಯಲ್ಲಿ ಅನುಸರಣೆ ಮಾಡಬೇಕಾಗಿರುವಂಥ ಕೆಲವು ಕೆಲಸ ಕಾರ್ಯಗಳಿರ್ಬೋದು, ವಾಸ್ತುವಿನ ಅಂಶಗಳಿರ್ಬೋದು, ಇದನ್ನು ಬಹಳ ಆಳವಾಗಿ ನಾವು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ಶ್ರಾವಣ ಮಾಸ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ತರಲಿ. ನೀವು ಅಂದುಕೊಂಡಂತಹ ಶುಭ ಕಾರ್ಯಗಳು ಮನೆಯಲ್ಲಿ ನಿರ್ವಿಘ್ನವಾಗಿ ನೆರವೇರಲಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ನೇ ಮನೆ, ಇದು ಸುಖಸ್ಥಾನ. ಆದರೆ ಈ ದಿನ ಕೆಲವು ವಿದ್ಯಮಾನಗಳಿಂದ ನಿಮಗೆ ಬರಬೇಕಾದಂತಹ ಸುಖ ಸ್ಥಾನಮಾನಗಳು ಸ್ವಲ್ಪ ವ್ಯತ್ಯಾಸದಿಂದ ಕೂಡಿರುತ್ತೆ. ನಿರುತ್ಸಾಹ ಇದೆ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಈ ದಿನ ಯಾವುದೇ ರೀತಿಯ ಆಸಕ್ತಿ ನಿಮಗಿರಲ್ಲ. ಎಲ್ಲೋ ಒಂದು ಕಡೆ ಆಸಕ್ತಿಯನ್ನು ಕಳೆದುಕೊಂಡಂತೆ ನಿಮಗೆ ಒಂದು ರೀತಿಯಲ್ಲಿ ಸೋಮಾರಿತನ ಆವರಿಸಿರುವಂಥದ್ದು ಇರುತ್ತೆ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಇದು ನಿಮ್ಮ ಮಿತ್ರರಲ್ಲಿ ಕೆಲವೊಂದು ವಿವಾದಗಳನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಲ್ಲೂ ಹಣಕಾಸಿನ ವ್ಯವಹಾರದಲ್ಲಿ ಒಬ್ಬರನ್ನು ಒಬ್ಬರು ನಂಬದಂತಹ ಒಂದು ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಈ ಹಣದ ವಿಚಾರದಲ್ಲಿ ಅನುಮಾನಗಳ ಹುತ್ತ ಬೆಳೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ವಲ್ಪ ಜಾಗರೂಕರಾಗಿರಬೇಕಾಗತ್ತೆ. ಇನ್ನು ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಎಷ್ಟೇ ಶ್ರಮಪಟ್ಟರೂ ಕೂಡ ಕೆಲಸಗಳು ಮುಂದಕ್ಕೆ ಸಾಗಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಕೆಲಸ ಅನ್ನುವಂಥದ್ದು ಹೆಲ್ಡಪ್ ಆಗಿಬಿಡುತ್ತೆ. ಇದು ಕೂಡ ನಿಮಗೆ ಒಂದು ರೀತಿಯ ಒತ್ತಡವನ್ನು ತರುವಂಥದ್ದು. ಹಾಗೆ ಈ ದಿನ ಯಾವುದೇ ಒಂದು ವಿಚಾರ, ವ್ಯಾಪಾರ ವ್ಯವಹಾರ ಆಗಲಿ ಅಥವಾ ನೀವು ಕೈಗೊಳ್ಳುವಂತಹ ಕೆಲವು ಪ್ರಯಾಣ ಆಗಲಿ ನಿಮಗೆ ಲಾಭದಾಯಕವಾಗಿರಲ್ಲ.
ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕದೇ ಇದ್ದಾಗ ನೀವು ಸಾವಕಾಶವಾಗಿ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಆದಷ್ಟು ಲಾಭದಾಯಕ, ಅನುಕೂಲಕರ ಅನ್ನುವಂಥ ವಿಚಾರಗಳನ್ನೇ ನಿಮ್ಮ ಮನಸ್ಸಿಗೆ ತಂದುಕೊಳ್ಬೇಕಾಗತ್ತೆ. ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ನೀವು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಹಾಗೆ ತಾರ್ಕಿಕವಾದ ಬುದ್ಧಿ ಇದೆ ಅಂತ ಹೇಳಿ ಎಲ್ಲವನ್ನೂ ಕೂಡ ತರ್ಕದಲ್ಲೇ ನೀವು ಅಂತ್ಯಗೊಳಿಸಬಾರ್ದು. ಹಾಗಾಗಿ ನಿಮ್ಮ ಹಿರಿಯರು, ಅನುಭವಸ್ಥರು ಹೇಳುವಂಥ ಮಾತುಗಳನ್ನು ಸ್ವಲ್ಪ ಕೇಳಿಸ್ಕೊಳ್ಬೇಕಾಗತ್ತೆ. ಆದರೆ ಈ ದಿನ ವೈರಾಗ್ಯ ಮನಸ್ಥಿತಿ ಇರೋದರಿಂದ ಯಾವುದೂ ಕೂಡ ಬೇಡ ಅನಿಸುತ್ತೆ. ಆದರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾ ಇರಿ. ಸ್ತೋತ್ರ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2, ಅದೃಷ್ಟ ಸಂಖ್ಯೆ 2, ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆಯಲ್ಲಿ ಚಂದ್ರ ಕೀರ್ತಿ ಸ್ಥಾನ ಇದು. ಹಾಗಾಗಿ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮವಾದಂಥ ಪ್ರತಿಫಲ ಇದೆ. ಇಲ್ಲಿ ಪ್ರತಿಫಲ ನಿಮಗಷ್ಟೇ ಉತ್ತಮವಾಗಿದ್ದರೆ ಸಾಕು. ಯಾಕೆಂದರೆ ಈ ಸಂತೃಪ್ತಿ ಅನ್ನುವಂಥದ್ದು ಬಹಳ ಬೇಗ ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ಈ ದಿನ ಎಷ್ಟೇ ಲಾಭ ಬರಲಿ, ಎಷ್ಟೇ ಪ್ರಗತಿ ಇರಲಿ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಸಮಾಧಾನಕರವಾದಂಥ ಒಂದು ಪರಿಸ್ಥಿತಿ ಇರೋದ್ರಿಂದಲೇ ಪ್ರಗತಿ ಆಗ್ತಾ ಇದೆ ಅನ್ನುವಂಥ ಭಾವನೆ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮ್ಮ ಮೇಲಧಿಕಾರಿಗಳು ಕೂಡ ಸುಪ್ರೀತರಾಗ್ತಾರೆ. ಅವರ ಒಂದು ಒಲವನ್ನು ಗಳಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ನಿಮಗೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಈ ದಿನದ ಬೆಳವಣಿಗೆ ನಿಮಗೆ ಅನುಕೂಲವನ್ನು ತರುವಂಥದ್ದು. ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಾರಾದರೂ ಒಬ್ಬರ ಸಹಕಾರ ನಿಮಗೆ ಈ ದಿನ ಇದ್ದೇ ಇರುತ್ತೆ. ವ್ಯಾಪಾರದಲ್ಲಿ ಆದಾಯ ಉತ್ತಮವಾಗುತ್ತೆ. ಬರಬೇಕಾದಂತಹ ಕೆಲವು ಬಾಕಿ ಹಣ ಇರ್ಬೋದು, ಸಾಮಗ್ರಿಗಳಿರ್ಬೋದು, ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ ಇರ್ಬೋದು, ಈಗಾಗಲೇ ಆಚೆ ಹೋಗಿದೆ ಅಂದರೆ ಅದು ಮತ್ತೆ ಒಳಗೆ ಬರಲಿಕ್ಕೆ ಸಿದ್ಧವಾಗಿದೆ ಅನ್ನುವಂಥ ಒಂದು ಅರ್ಥ. ಅಂಥ ನಿಟ್ಟಿನಲ್ಲಿ ನಿಮ್ಮ ಸ್ವಲ್ಪ ಪ್ರಯತ್ನವು ನಿಮಗೆ ಒಳ್ಳೆಯ ಫಲವನ್ನೇ ಈ ದಿನ ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಏಳು ಬೀಳಿನ ಅನುಭವ ಇದ್ದು ಸಾಕಷ್ಟು ಅನುಭವವನ್ನು ಪಡ್ಕೊಂಡಿದ್ದೀರಿ. ಹಾಗಾಗಿ ಈ ದಿನ ಒಂದು ದೊಡ್ಡ ಮಟ್ಟದ ವ್ಯವಹಾರಕ್ಕೆ ಕೈ ಹಾಕುವಂಥ ಒಂದು ಮನಸ್ಸಿದೆ. ಹಾಗೆ ಆಕಸ್ಮಿಕವಾಗಿ ಇಂತಹ ಒಂದು ಸನ್ನಿವೇಶಗಳು ಒದಗಿ ಬರುತ್ತೆ. ಇದರಲ್ಲಿ ನೀವು ತುಂಬ ಧನಾತ್ಮಕವಾಗಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇದೆ, ತುಂಬ ಎನರ್ಜಿ ಇದೆ. ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಈ ದಿನ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ನಿಮಗೆ ಸಮಾಧಾನಕರವಾಗಿರುವಂಥ ದಿನ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು 2ನೇ ಮನೆ ಅಂತ ಹೇಳಿದ್ರೆ ಧನಸ್ಥಾನ ಇದು, ವಾಕ್ಸ್ಥಾನ ಇದು. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಇದೆ. ಏಕೆಂದರೆ ನಿಮ್ಮ ಒಂದು ಆಕ್ರಮಣಕಾರಿ ಪ್ರವೃತ್ತಿ ಇರ್ಬೋದು, ವಿವೇಕ ಇಲ್ಲದೆ ಕೈಗೊಳ್ಳುವಂಥ ಯೋಜನೆಗಳಿರ್ಬೋದು, ಇದರಿಂದ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದ ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ ಏನೋ ಒಂದು ತೊಂದರೆ ಇದೆ, ತಾಪತ್ರಯ ಇದೆ. ಅದನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಬಹುದು. ಆದರೂ ಕೂಡ ಅದು ನಿಮಗೆ ಒಂದು ರೀತಿಯ ಒತ್ತಡವನ್ನೇ ತರ್ತಾ ಇರುತ್ತೆ. ಇನ್ನು ಹೊಸ ಸಾಲದ ಪ್ರಯತ್ನಗಳು ಕೂಡ ನಡೆಯುವಂಥದ್ದಿದೆ. ಏಕೆಂದರೆ ನಿಮ್ಮ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಬೇಕಾದಂಥ ಬಂಡವಾಳವನ್ನು ಎಲ್ಲಾದರೂ ಸಾಲ ಮಾಡಿ ತರಬೇಕು ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಆದರೆ ಅಂಥ ಪ್ರಯತ್ನ ಈ ದಿನ ಯಶಸ್ವಿಯಾಗಲ್ಲ. ಹಾಗೆ ಈ ದಿನ ದೂರದ ಪ್ರಯಾಣದ ಸೂಚನೆಗಳು ಕೂಡ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿನೇ ಪಕ್ಕ ಪೂರ್ವ ಸಿದ್ಧತೆ ಆಗಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಇರುವಂಥ ವಾತಾವರಣ ಅಷ್ಟೊಂದು ಸಮರ್ಪಕವಾಗಿಲ್ಲ. ಎಲ್ಲೋ ಒಂದು ಕಡೆ ಅಸ್ತವ್ಯಸ್ತವಾಗಿರುವಂಥದ್ದು. ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗಲ್ಲ. ಅಂತಹ ಭಿನ್ನಾಭಿಪ್ರಾಯಗಳಿರುವಂಥ ಸಂದರ್ಭದಲ್ಲಿ ಮಾನಸಿಕ ಅಶಾಂತಿ ಈ ದಿನ ಇರುವಂಥದ್ದು. ಹಾಗೆ ವೃತ್ತಿಪರ ವ್ಯವಹಾರಗಳು ಈ ದಿನ ಸಾಮಾನ್ಯವಾಗಿ ನಡೆಯುವಂಥದ್ದು. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ಅಷ್ಟೊಂದು ಶೀಘ್ರವಾದಂಥ ಒಂದು ಪ್ರತಿಫಲ ಸಿಕ್ಕಲ್ಲ. ಇನ್ನು ಈ ದಿನ ಸರ್ಕಾರದ ಕಾನೂನಿನ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈಗಾಗಲೇ ಕಾನೂನು ಕಟ್ಟಳೆಗಳು ಅಂತ ಹೇಳಿದ್ರೆ ಭಯ ಇದೆ.
ಆದರೂ ಕೂಡ ಈ ದಿನ ತಾತ್ಸಾರ ಇರಬಾರ್ದು. ಅದರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ನೋಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮ್ಮ ಮನೆಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ಮನಸ್ಸಿಗೆ ಸಮಾಧಾನ ಇದೆ. ಮನಸ್ಸಿಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಸ್ವತಂತ್ರವಾದಂಥ ಆಲೋಚನಾ ಶಕ್ತಿ ಚೆನ್ನಾಗಿದೆ. ಹಾಗಾಗಿನೇ ಕೆಲವೊಂದು ಮಾತುಗಳಿಂದ, ಕೆಲವೊಂದು ವಿಚಾರಗಳಿಂದ, ಕೆಲವೊಂದು ಪ್ರಯತ್ನಗಳಿಂದ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥದ್ದು ಈ ದಿನ ಕಾಣಿಸ್ತಾ ಇದೆ. ಹಾಗೆ ಈ ವ್ಯವಹಾರ ಮಾಡುವಂಥವ್ರಿಗೆ ನಿಮ್ಮ ಒಂದು ಸಂಪರ್ಕ ಏನಿದೆ ಅದು ವಿಸ್ತರಣೆ ಆಗುತ್ತೆ. ಹಾಗಾಗಿ ನಿಮ್ಮ ನೆಟ್ವರ್ಕ್ ಜಾಸ್ತಿ ಆದಾಗ ವ್ಯವಹಾರಗಳು ಕೂಡ ಚೆನ್ನಾಗಿ ನಡೆಯುತ್ತೆ, ಟರ್ನ್ ಓವರ್ ಚೆನ್ನಾಗಾಗತ್ತೆ ಈ ದಿನ. ಇನ್ನು ಹೊಸ ಒಂದು ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಅದರಲ್ಲೂ ನಿಮಗೆ ಬೇಕಾದಂತಹ ಕೆಲವೊಂದು ಸಾಮಗ್ರಿಗಳನ್ನು, ಕೆಲವೊಂದು ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಈ ದಿನ ಉತ್ತಮ ಫಲವನ್ನು ತರುತ್ತೆ. ಹಾಗೆ ಈ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡುವ ಮೊದಲು ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಬೇಕು. ಅವರಿಗೂ ಕೂಡ ಒಂದು ಮಾತನ್ನು ತಿಳಿಸಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ಸನ್ನಿವೇಶ ಇರೋದರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಯಶಸ್ಸಿದೆ, ಸಮಾಧಾನ ಇದೆ, ಸಂತೋಷ ಇದೆ. ಹಾಗೆ ಹಣಕಾಸಿನ ಸಮಸ್ಯೆಗಳು ದೂರ ಆಗ್ತಾ ಇದ್ದ ಹಾಗೆಯೇ ನಿಮ್ಮ ಒಂದು ವರ್ಚಸ್ಸೇ ಬದಲಾವಣೆ ಆಗುವಂಥದ್ದು ಇದೆ. ಆದರೆ ಹಳೆಯ ದಾರಿಯನ್ನು ಮರಿಬಾರ್ದು. ನಿಮಗೆ ಯಾರು ಈ ಹಿಂದೆ ಸಹಾಯ ಮಾಡಿದ್ದಾರೆ ಅಂಥವರಿಗೆ ಪ್ರತಿ ಸಹಾಯವನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಾ ಇರಬೇಕು. ಅವಕಾಶ ಸಿಕ್ಕಾಗ ಅದನ್ನು ತೀರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಹಾಗೆ ಈ ದಿನದಲ್ಲಿ ಯೋಗ್ಯ ಹಣಕಾಸಿನ ಯೋಜನೆ ಏನಿದೆ ಅದರಿಂದ ಉತ್ತಮ ಭವಿಷ್ಯಕ್ಕೆ ನಾಂದಿ ಆಡುವಂಥ ಸಂದರ್ಭ ಇದೆ. ಒಟ್ಟಾರೆ ಸುಭದ್ರವಾದಂತಹ ಭವಿಷ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಎಲ್ಲ ರೀತಿಯ ಒಂದು ಸಾಧನೆಯನ್ನು ಮಾಡ್ತೀರಿ, ಪ್ರಯತ್ನವನ್ನು ಮಾಡ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಇದು ಹಣಕಾಸಿನ ವ್ಯವಹಾರಗಳಲ್ಲಿ ಏರುಪೇರು ಹೆಚ್ಚಾಗುವಂಥ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಜೊತೆಗೆ ಈ ದಿನ ನಿಮ್ಮ ಆದಾಯಕ್ಕಿಂತಲೂ ವೆಚ್ಚಗಳೇ ಅಧಿಕವಾಗುವಂಥದ್ದು. ಅದರಲ್ಲೂ ವಿವೇಚನೆ ಇಲ್ಲದೆ ವೆಚ್ಚಗಳನ್ನು ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬ ಸದಸ್ಯರಿಂದಲೇ ಸಣ್ಣ ಪುಟ್ಟ ವಿಚಾರಗಳಿಗಾಗಿ ಒತ್ತಡ ಹೆಚ್ಚಾಗುವಂಥದ್ದು. ಅದರಲ್ಲೂ ಬಹುಪಾಲು 3ನೇ ವ್ಯಕ್ತಿಗಾಗಿ ನೀವು ಒತ್ತಡವನ್ನು ತಂದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಆ 3ನೇ ವ್ಯಕ್ತಿ ಮಾಡಿರುವಂಥ ತಪ್ಪುಗಳನ್ನೇ ಈ ದಿನ ಸಮರ್ಥನೆ ಮಾಡಲಿಕ್ಕೆ ಹೋಗ್ತೀರಿ. ಅವರ ಪರವಾಗಿ ನೀವು ಪ್ರತಿವಾದವನ್ನು ಮಂಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ದಿನದ ಕೊನೆಯ ವೇಳೆಗೆ ನಿಮಗೆ ಬರುವಂಥದ್ದು ಆ ಫಲಿತಾಂಶ ಮಾತ್ರ 0 ಆಗಿರುತ್ತೆ. ಇನ್ನು ಈ ದಿನ ಪ್ರಮುಖವಾದಂಥ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ, ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಇನ್ನು ಈ ದಿನದಲ್ಲಿ ಬಹುಮುಖ ಪ್ರತಿಭೆ, ಬಹಳ ಅದ್ಭುತವಾದಂಥ ವಾಗ್ಮಯತೆ ನಿಮಗೆ ಇರುವಂಥದ್ದು. ಇದು ನಿಮಗೆ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಅನಾವರಣ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳನ್ನು ತಂದುಕೊಡುತ್ತೆ. ಹಾಗೆ ಮನಸ್ಸಿಗೂ ಸಂತೃಪ್ತಿ, ಸಮಾಧಾನವನ್ನು ನೀಡುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಸಮಾಧಾನ ಇದೆ. ನಿಮ್ಮವರು ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಬೇಕು ಬೇಡಗಳ ಬಗ್ಗೆ ಅವರಿಗೆ ತುಂಬ ಚೆನ್ನಾಗಿ ಅರಿವಿದೆ. ಆದರೆ ನಿಮ್ಮ ಜ್ಞಾಪಕ ಶಕ್ತಿಯೇ ಈ ದಿನ ನಿಮಗೆ ಒಂದು ದೊಡ್ಡ ಚಾಲೆಂಜ್ ಆಗುವಂಥದ್ದು. ಇತ್ತೀಚೆಗೆ ಮರೆಯುತ್ತಾ ಇರುವಂಥ ಒಂದು ಗುಣ ಏನಿದೆ ಇದು ಸ್ವಲ್ಪ ಆತಂಕಕ್ಕೂ ಕೂಡ ಕಾರಣ ಆಗುವಂಥದ್ದು. ಜೊತೆಗೆ ಈ ದಿನ ಹೆಚ್ಚುವರಿ ಕೆಲಸ ಕಾರ್ಯಗಳಿಂದ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಅದನ್ನೆಲ್ಲ ಸಮರ್ಥವಾಗಿ ನಿಭಾಯಿಸಬೇಕು. ಅದಕ್ಕಾಗಿ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಬೆಳವಣಿಗೆ ಈ ದಿನ ಸ್ವಲ್ಪ ವರ್ಟಿಕಲ್ ಆಗೇ ಇರುತ್ತೆ. ಹಾಗೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿಮಗೆ ಗೊತ್ತಿಲ್ಲ,
ಆ ವಿಚಾರದ ಬಗ್ಗೆ ಸ್ವಲ್ಪ ಹೆದರಿಕೆ ಇದೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ. ಆದರೂ ಕೂಡ ಧೈರ್ಯದಿಂದ ಮುಂದುವರಿಸುವಂಥದ್ದು ಇದೆ. ಧೈರ್ಯಂ ಸರ್ವತ್ರ ಸಾಧನಂ. ಅದಕ್ಕಾಗಿಯೇ ಆ ಧೈರ್ಯದಿಂದ ಮಾಡಿರುವಂಥ ಕೆಲಸ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಒಳ್ಳೆಯ ಹೆಸರು, ವಿದ್ಯಮಾನಗಳು ಕೂಡ ನಿಮಗೆ ಬರುವಂಥದ್ದು ಇದೆ. ಹಾಗೆ ಈ ದಿನ ಕುಟುಂಬ ಸದಸ್ಯರು ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆಯಲ್ಲಿದ್ದಾರೆ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಏನೋ ಮಾಡ್ತೀರಿ, ಏನೋ ಅನುಕೂಲ ಇದೆ, ಏನೋ ಮನಸ್ಸಿಗೆ ಸಮಾಧಾನ ಇದೆ ಅನ್ನುವಂಥ ಒಂದು ಆಲೋಚನೆಯಲ್ಲಿರ್ತಾರೆ. ಅವರ ಆಲೋಚನೆಯನ್ನು ಹುಸಿಗೊಳಿಸಬೇಡಿ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳಾಗಲಿ, ನಿಮ್ಮ ಸಂಬಂಧಗಳಾಗಲಿ ತುಂಬ ಆಶಾದಾಯಕವಾಗಿರುತ್ತೆ, ಭರವಸೆ ಪೂರ್ವಕವಾಗಿ ಇರುವಂಥದ್ದು. ಹಾಗಾಗಿ ನೀವು ಎಂಥದ್ದೇ ಕೆಲಸವನ್ನು ಈ ದಿನ ಆಯ್ಕೆ ಮಾಡಿಕೊಂಡ್ರೂ ಅದರಲ್ಲಿ ನಿಮಗೆ ಸಮಾಧಾನ ಇರುತ್ತೆ, ಫಲಿತಾಂಶ ಚೆನ್ನಾಗಿರುತ್ತೆ. ಇನ್ನು ಈ ದಿನದಲ್ಲಿ ಉದ್ಯಮಿಗಳಿಗೆ ಹೊಸ ಹೂಡಿಕೆಗಳು ದೊರೆಯುವಂಥದ್ದು ಇದೆ. ವ್ಯಾಪಾರ ವ್ಯವಹಾರಗಳ ವಿಸ್ತರಣೆ ಆಗುವಂಥ ಒಂದು ಸಂದರ್ಭ ಇದು. ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಚಾಕಚಕ್ಯತೆ ಇದೆ. ಚಾಣಾಕ್ಷತನ ನಿಮಗೆ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ವಿಚಿತ್ರ ಉಡುಪುಗಳ ಕಡೆ ನಿಮಗೆ ಸ್ವಲ್ಪ ಬೆಂಬಲ, ಹಂಬಲ ಇರುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ಆಸೆ ಸ್ವಲ್ಪ ಅಧಿಕವಾಗಿ ಇರುವಂಥ ಸಂದರ್ಭ ಕೂಡ ಇದೆ. ಅದನ್ನು ಪೂರೈಸಿಕೊಳ್ಳಿಕ್ಕೆ ಈ ದಿನ ತುಂಬ ಪ್ರಯತ್ನಗಳು ಕೂಡ ಇರುವಂಥದ್ದು. ಒಟ್ಟಾರೆ ಈ ದಿನ ಹೊಸ ಅವಕಾಶಗಳ ಜೊತೆಗೆ ಹೊಸತನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಮನರಂಜನೆ ಇದೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಕೆಲವೊಂದು ವಿದ್ಯಮಾನಗಳಲ್ಲಿ ಈ ದಿನ ನಿಮಗೆ ತುಂಬ ಅನುಕೂಲ ಇದೆ. ಇನ್ನು ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೊಸ ಲಾಭವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇಲ್ಲಿಯವರಿಗೆ ಸುಮ್ಮನಿದ್ದಂತಹ ಒಂದು ವ್ಯಾಪಾರ ಇದ್ದಕ್ಕಿದ್ದ ಹಾಗೆಯೇ ಅದು ಬಯಲಿಗೆ ಬರುತ್ತೆ, 4 ಜನರಿಗೆ ಗೊತ್ತಾಗುತ್ತೆ. ಹಾಗಾಗಿನೇ ಈ ದಿನ ಆದಾಯದಲ್ಲೂ ಕೂಡ ತೀವ್ರತಮವಾದಂಥ ಏರಿಕೆ ಇರುತ್ತೆ. ಇನ್ನು ಈ ದಿನ ಬಾಲ್ಯ ಗೆಳೆಯರ ಭೇಟಿ ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು. ಬಹಳಷ್ಟು ವಿಚಾರಗಳ ವಿನಿಮಯ ಆಗುವಂಥ ಸಾಧ್ಯತೆ ಕೂಡ ಇದೆ. ಜೊತೆಗೆ ವಿವಾದಗಳೇನಾದರೂ ಇದ್ದರೆ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಯಶಸ್ವಿಯಾಗುತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗ್ಬೋದು, ಸ್ವಲ್ಪ ನಿಧಾನ ಒಂದು ಫಲಿತಾಂಶ ಬರ್ಬೋದು. ಆದರೂ ಕೂಡ ತಾಳ್ಮೆಯಿಂದ ಅದನ್ನು ಸಹಿಸ್ಕೊಳ್ಬೇಕಾಗತ್ತೆ ಈ ದಿನ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮವಾದಂಥ ವಾತಾವರಣ ಇರೋದರಿಂದ ಕೆಲಸ ಮಾಡುವಂಥ ಉತ್ಸಾಹ ಹೆಚ್ಚಾಗಿರುತ್ತೆ. ಆದರೆ ಈ ದುರಾದೃಷ್ಟದಿಂದ ಈ ದಿನ ನೀವು ಮಾಡುವಂಥ ಒಂದು ಸಣ್ಣ ತಪ್ಪಿಗೆ ಪಶ್ಚಾತ್ತಾಪ ಪಡಬೇಕಾದಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಇರುವಾಗ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಮಟ್ಟದಲ್ಲಿ ಎಡವಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತರಾಗಿರಿ. ಇನ್ನು ಈ ದಿನ ಬೇರೆಯವರ ನೋವಿಗೆ, ನಲಿವಿಗೆ ಸ್ಪಂದಿಸುವಂತಹ ಒಂದು ಅವಕಾಶ ಇರುತ್ತೆ, ಒಳ್ಳೆಯ ಸನ್ನಿವೇಶ ಇರುತ್ತೆ. ಹಾಗಾಗಿ ನಿಮ್ಮವರು ಈ ಒಂದು ಸಹಕಾರವನ್ನು ಬಹಳಷ್ಟು ದಿನಗಳ ಕಾಲ ಅವರು ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಒಳ್ಳೆಯತನ ಈ ದಿನ ನಿಮಗೆ ಒಳ್ಳೆಯ ಅನುಗ್ರಹವನ್ನೇ ತಂದುಕೊಡುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರಗಳಿದ್ದರೂ ಕೂಡ ಸ್ತ್ರೀಯರ ಜೊತೆಯಲ್ಲಿ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಪಾರ್ಟ್ನರ್ಶಿಪ್ ವಿಚಾರದಲ್ಲೂ ಕೂಡ ಸ್ತ್ರೀಯರಿದ್ದರೆ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಒಂದು ಕೆಲಸವನ್ನು ಬಹಳ ಮುತುವರ್ಜಿಯಿಂದ ಮಾಡ್ತೀರಿ, ಅದಕ್ಕೆ ನೀವೇ ಸಾರಥಿ. ಹಾಗಾಗಿ ಕೆಲಸವನ್ನು ಮುನ್ನಡೆಸುವಾಗ ಸ್ವಲ್ಪ ತಾಳ್ಮೆಯಿಂದ ಮುನ್ನಡೆಯಿರಿ. ಹಾಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಲಾಭ ಇರಲಿ, ಅನುಕೂಲ ಇರಲಿ, ಹಾಗೆ ಸಂತೋಷ ಇರಲಿ ಅಂತ ಹೇಳಿ ಬಯಸುವಂಥದ್ದು ತಪ್ಪು. ಯಾಕೆಂದರೆ ಭಗವಂತ ನಿಮಗೆ ಯಾವುದನ್ನು ಎಷ್ಟನ್ನು ಕೊಡಬೇಕು, ಯಾವಾಗ ಕೊಡಬೇಕು, ಎಲ್ಲ ವಿಚಾರವನ್ನು ಕೂಡ ಈಗಾಗಲೇ ಪೂರ್ವ ನಿರ್ಧಾರಿತವಾಗಿರೋದರಿಂದ ಅವನ ಅನುಗ್ರಹದಿಂದ ಒಳ್ಳೆಯದಾಗುತ್ತೆ. ಅದಕ್ಕೆ ಮಾತ್ರ ನಮ್ಮ ಪ್ರಯತ್ನ ಮೀಸಲಾಗಿರಬೇಕಾಗತ್ತೆ. ಹಾಗೆ ಈ ದಿನ ಬಹಳ ಲಿಬರಲ್ ಆಗಿ ಇರುವಂಥದ್ದು, ಕ್ಷಮಿಸುವಂಥ ಗುಣ ಬಹಳ ಚೆನ್ನಾಗಿದೆ. ಹಾಗಾಗಿಯೇ ಈ ದಿನ ನಿಮ್ಮವರ ತಪ್ಪು ಒಪ್ಪುಗಳ ಬಗ್ಗೆ, ಹಾಗೆ ಅವರು ಮಾಡಿರುವಂಥ ಒಂದೊಂದು
ಅಸಮಾಧಾನಕರವಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ತುಂಬ ಸರಳವಾಗಿರ್ತೀರಿ, ಲಿಬರಲ್ ಆಗಿರ್ತೀರಿ. ಹಾಗಾಗಿನೇ ಅಂಥವರನ್ನು ಕೂಡ ಕ್ಷಮಿಸುವಂಥ ಒಂದು ದೊಡ್ಡ ಗುಣ ಈ ದಿನ ಕಾಣಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ಮನಃಶಾಂತಿ ಬೇಕಾಗಿದ್ದರೆ ನಿಮ್ಮವರು ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸಿಬಿಟ್ರೆ ಸಾಕು, ನೀವು ದೊಡ್ಡವರಾಗ್ತೀರಿ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಹಾಗೆ ಈ ದಿನ ಅನುಕೂಲಕರವಾಗಿರುವಂಥ ವಾತಾವರಣ ಬಹಳ ಕನಿಷ್ಠ ಮಟ್ಟದಲ್ಲಿ ಇರುತ್ತೆ. ಹಾಗಾಗಿ ಅಂಥದ್ರಲ್ಲೂ ನೀವು ಗರಿಷ್ಠ ಪ್ರಮಾಣದ ಮನರಂಜನೆಯನ್ನು, ಸಂತೋಷವನ್ನು ಪಡ್ಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ಧನಾತ್ಮಕವಾಗಿ ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಈ ದಿನ ನಿಮಗೆ ಉದ್ವೇಗ ಆಗಲಿ, ಒತ್ತಡಗಳಾಗಲಿ ಅಥವಾ ಯಾವುದೇ ಅಸಮಾಧಾನವನ್ನಾಗಲಿ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಮನೆ ದೇವರ ಆರಾಧನೆಯನ್ನು ಮಾಡಿ. ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8ನೇ ಮನೆ ಇದು. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಏರುಪೇರು ಉಂಟಾಗುತ್ತೆ. ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಕೂಡ ತೀವ್ರತಮವಾದಂಥ ಬದಲಾವಣೆಗಳು ಇರುತ್ತೆ. ಇದೆಲ್ಲವನ್ನೂ ಕೂಡ ಈ ದಿನ ನೀವು ನಿಮ್ಮ ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಅದಕ್ಕಾಗಿ ಪರಿತಪಿಸುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಒಂದು ಸಣ್ಣ ವಿಚಾರಕ್ಕೂ ಕೂಡ ಈ ದಿನ ತುಂಬ ಕಷ್ಟಪಡುವಂಥ ಜೀವರಾಶಿ ನಿಮ್ಮದಾಗತ್ತೆ. ಹಾಗೆ ಈ ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ಹಣದಲ್ಲಿ ಈ ದಿನ ಹಿನ್ನಡೆ ಉಂಟಾಗುವಂಥದ್ದು, ಏರುಪೇರುಗಳಾಗುವಂಥ ಸಾಧ್ಯತೆ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಯಾವುದೇ ಒಂದು ಪ್ರಯಾಣದ ವಿಧ ಆಗಿರಲಿ, ಅದರಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡೇ ಮುಂದುವರಿಬೇಕಾಗತ್ತೆ. ಬೇರೆಯವರ ವಾಹನವನ್ನು ಈ ದಿನ ಓಡಿಸಬೇಡಿ. ಇನ್ನು ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಲಾಭ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡುವಂಥದ್ದು ತಪ್ಪು. ಭಗವಂತ ಏನು ಕೊಡ್ತಾನೋ ಅದೇ ಪಾಲಿಗೆ ಬಂದದ್ದು ಪಂಚಾಮೃತ. ಇನ್ನು ಈ ದಿನ ನಿಮ್ಮ ಸ್ವೇಚ್ಛೆಯ ವರ್ತನೆಗೆ ಸ್ವಲ್ಪ ಕಡಿವಾಣವನ್ನು ಹಾಕಬೇಕಾಗತ್ತೆ. 4 ಜನರು ಒಪ್ಪುವಂತಹ ಕೆಲಸಗಳನ್ನು ಮಾತ್ರ ಈ ದಿನ ನೀವು ಮಾಡಿದ್ರೆ ಅಲ್ಪ ಸ್ವಲ್ಪ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಸರಿಯಾದ ಸ್ಥಳ ಯಾವುದು, ಸರಿಯಾದ ಸಮಯ ಯಾವುದು ಅನ್ನುವಂಥದ್ದನ್ನು ನೋಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗತ್ತೆ. ಹಾಗಾಗಿ ಅಲ್ಲಿ ಒಂದು ಕಡೆ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿದ್ರೆ ನೀವು ಕೂಡಲೇ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಡಿ. ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ನೀವು ಮುಂದುವರಿಬೇಕಾಗತ್ತೆ. ಇದು ನಿಮ್ಮ ಪ್ರಬುದ್ಧತೆಯನ್ನು, ನಿಮ್ಮಲ್ಲಿರುವಂಥ ಒಂದು ಅನುಭವವನ್ನು ತೋರಿಸುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದರಲ್ಲೂ ಬಹಳ ವಿಶೇಷವಾಗಿ ಈ ದಿನ ಶುಕ್ರವಾರ ಆಗಿರೋದ್ರಿಂದ ಮನಸ್ಸಿಗೆ ತುಂಬ ಮನರಂಜನೆ ಇದೆ, ತುಂಬ ಸಂತೋಷ ಇದೆ. ಹಾಗೆ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮೊದಲು ಪೂರ್ಣ ಮಾಡುವಂಥ ಒಂದು ಮನಸ್ಸಿದೆ. ಇದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಸ್ವಲ್ಪ ಸಮಾಧಾನವನ್ನು ತಂದರೂ ಕೂಡ ಸಂತೃಪ್ತಿ ಇದ್ದೇ ಇರುತ್ತೆ. ಹಾಗೆ ಈ ದಿನ ಹಣದ ವಿಚಾರದಲ್ಲಿ ಕುಟುಂಬಸ್ಥರ ನೆರವು ಬಹಳ ಚೆನ್ನಾಗಿದೆ. ಹಾಗೆ ಶ್ರಮಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಹೊಸ ವ್ಯಕ್ತಿಗಳನ್ನು, ಹೊಸ ರೂಪಾಂತರವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಇನ್ನು ಈ ಸ್ಥಿರಾಸ್ತಿ ಮಾರಾಟದ ವಿಚಾರದಲ್ಲೂ ಕೂಡ ತುಂಬ ಲಾಭ ಇದೆ, ಅನುಕೂಲ ಇದೆ. ಇನ್ನು ಈ ದಿನ ನೀವು ಏನೇ ಕೆಲಸ ಮಾಡಿ ಆ ಕೆಲಸಗಳಿಂದ ಯಾವುದೇ ರೀತಿಯ ಫಲಿತಾಂಶ ಬಂದರೂ ಕೂಡ ನಿಮಗೆ ಸ್ವಲ್ಪ ಪಾಸಿಟಿವ್ ಆಗಿರುವಂಥ ಫಲಿತಾಂಶವನ್ನು ಇದು ತಂದು ಕೊಡ್ತಾ ಇರುತ್ತೆ. ಇನ್ನು ಶೈಕ್ಷಣಿಕ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಈ ವಿಚಾರ ನಿಮಗೆ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ಬೋದು, ಆದರೂ ತಾಳ್ಮೆಯಿಂದ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಇದೆ. ನಿಮ್ಮ ಪ್ರೀತಿ ಪಾತ್ರರ ಮಧ್ಯದಲ್ಲಿ ನಿಮ್ಮ ಒಂದು ತಿಳುವಳಿಕೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಈ ದಿನ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಒಂದು ಸಾಮಾನ್ಯವಾದಂತಹ ಕೆಲಸಕ್ಕೆ, ಒಂದು ಕಾಮನ್ ಆಗಿರುವಂತಹ ಕೆಲಸಕ್ಕೆ ನೀವೆಲ್ಲರೂ ಕೂಡ ಒಗ್ಗೂಡಿರುವಂಥದ್ದು ಒಂದು ಆಶ್ಚರ್ಯಕರವಾದಂಥ ಒಂದು ಸನ್ನಿವೇಶ. ಹಾಗಾಗಿನೇ ಈ ಆಸ್ತಿ ವಿವಾದಗಳಿಂದ ದೂರ ಇರುವಂಥ ಸಂದರ್ಭ ಬರ್ಬೋದು. ಅದನ್ನು ನಿವಾರಣೆ ಮಾಡಿ ಹತ್ತಿರವಾಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ಇವತ್ತಲ್ಲ ನಾಳೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಒಂದು ಧೈರ್ಯ ಇದೆ. ಎಲ್ಲೋ ಒಂದು ಕಡೆ ಎಲ್ಲರನ್ನ ಹಿಮ್ಮೆಟ್ಟಿಸ್ಬೋದು, ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ ಅನ್ನುವಂಥ ಧೋರಣೆ ಈ ದಿನ ಬಹಳ ಪ್ರಮುಖವಾಗಿ ಹೊರಹೊಮ್ಮತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ನಿಮ್ಮ ಶ್ರಮಕ್ಕೆ ತಕ್ಕ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಸುಮ್ಮನೆ ಕೈಕಟ್ಟಿ ಕೂರಬೇಡಿ. ನಿಮ್ಮ ಪ್ರಯತ್ನ ಏನೇ ಇದ್ರೂ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಹೊಸ ಸ್ನೇಹಿತರ ಪರಿಚಯ ಹೆಚ್ಚಾಗುವಂಥದ್ದು, ಒಂದು ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಹಾಗಾಗಿನೇ ಈ ದಿನ ಈ ನೆಟ್ವರ್ಕಿಂಗಲ್ಲಿ ಕೆಲಸ ಮಾಡುವಂಥವ್ರು, ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಜೀವನದಲ್ಲೇ ಒಂದು ತಿರುವು, ಏಕೆಂದರೆ ಒಂದು ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ. ಸಾಕಷ್ಟು ಚರ್ಚೆ ಮಾಡಿ ಯಾವುದು ಸರಿ ಯಾವುದು ತಪ್ಪು, ಅದರ ಸಾಧಕ ಬಾಧಕ ಏನಿದೆ ಇದನ್ನೆಲ್ಲ ನೀವು ತಿಳಿದು ತೂಗಿ ನೋಡಿ ಅಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು ಇರುತ್ತೆ. ಹಾಗೆ ಈ ದಿನದಲ್ಲಿ ಮಕ್ಕಳಿಗೆ ಶೈಕ್ಷಣಿಕ ವಿಚಾರದಲ್ಲಿ ಒಳ್ಳೆಯ ಅವಕಾಶ ಇದೆ, ಅನುಕೂಲತೆಗಳು ಇದೆ. ಹಾಗಾಗಿ ನಿಮ್ಮ ಓದಿನಲ್ಲಿ ವ್ಯಾಸಂಗದಲ್ಲಿ ಮುಂದೆ ಬರಲಿಕ್ಕೆ ತಾಯಿಯ ಅನುಗ್ರಹ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಸಿಕ್ಕುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ತುಂಬ ಲಾಭದಾಯಕವಾದಂಥ ಸನ್ನಿವೇಶ ಇರುವಂಥದ್ದು, ಹಾಗೆ ವ್ಯವಹಾರದಲ್ಲಿ ಎಲ್ಲರನ್ನೂ ಕೂಡ ನಿಮ್ಮ ಮಾತಿನಲ್ಲಿ ಮೀರಿಸುವಂಥದ್ದು, ಇವೆಲ್ಲವೂ ಕೂಡ ನಿಮ್ಮ ಒಂದು ಬಿಸ್ನೆಸ್ಗೆ ಅಟ್ರಿಬ್ಯೂಟ್ಸ್ ಆಗುವಂಥದ್ದು. ಇದು ಉತ್ತಮವಾದಾಗ ಫಲಿತಾಂಶಗಳು ಕೂಡ ಉತ್ತಮವಾಗೇ ಇರುತ್ತೆ. ಇನ್ನು ದೂರದ ಬಂಧುಗಳಿಂದ ಶುಭ ಸುದ್ದಿ ಸಿಕ್ಕುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ದಿನ, ಮನಸ್ಸಿಗೆ ತುಂಬ ಸಮಾಧಾನ, ಮನಸ್ಸಿಗೆ ಸಂತೋಷ ಇರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಸ್ವಲ್ಪ ತೊಂದರೆಗಳಿರುತ್ತೆ, ಸ್ವಲ್ಪ ವ್ಯವಹಾರಗಳಲ್ಲಿ ಏರುಪೇರುಗಳು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಲಿಲ್ವಲ್ಲ ಅನ್ನುವಂಥ ಕೊರಗು ನಿಮ್ಮನ್ನು ಕಾಡ್ತಾ ಇರುತ್ತೆ. ಆದರೆ ಈ ದಿನದ ಆರಂಭದಲ್ಲಿ ಮಾತ್ರ ಈ ಖರ್ಚು ವೆಚ್ಚಗಳ ಬಗ್ಗೆ ಒತ್ತಡ ಇರುತ್ತೆ. ಆದರೆ ನಂತರದಲ್ಲಿ ಅದೆಲ್ಲವೂ ಕೂಡ ಮಾಮೂಲಿಯಾಗಿ ನಡೀತಾ ಇದೆ ಅನ್ನುವಂಥ ಒಂದು ಭಾವನೆ ಬರುವಂಥದ್ದು. ಏಕೆಂದರೆ ಯಾವುದೇ ಸಮಸ್ಯೆಗಳಿರಲಿ, ಯಾವುದೇ ಸನ್ನಿವೇಶ ಇರಲಿ, ಅದಕ್ಕೆ ಬೇಗ ಹೊಂದಾಣಿಕೆ ಮಾಡ್ಕೊಳ್ತೀರಿ. ಆ ಒಂದು ವಾತಾವರಣವನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನ ನಿಮ್ಮಲ್ಲಿರುತ್ತೆ. ಆದರೆ ಅತಿಯಾದಂತಹ ಆತ್ಮವಿಶ್ವಾಸದಿಂದಲೇ ಈ ದಿನ ನಷ್ಟಗಳು ಉಂಟಾಗುವಂಥದ್ದಿದೆ, ನಷ್ಟಕ್ಕೆ ಕಾರಣವಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುವಂಥದ್ದು ಇದೆ. ಮನೆಯ ಹೊರಗಿನ ಪರಿಸ್ಥಿತಿಗಳು ಸ್ವಲ್ಪ ಅನುಕೂಲಕರವಾಗೇನೋ ಇರುತ್ತೆ, ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಎಡವಟ್ಟಿನ ಕೆಲಸದಿಂದ ನಿಮಗೆ ಅತೃಪ್ತಿ ಇರುತ್ತೆ, ಅಸಮಾಧಾನ ಇರುತ್ತೆ, ಹಾಗೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡ್ತೀರಿ, ಆದರೆ ಪೂರ್ವ ಸಿದ್ಧತೆ ಕಡಿಮೆ ಇರುತ್ತೆ. ಹಾಗಾಗಿ ಕೆಲಸಗಳು ಅರ್ಧದಾರಕ್ಕೆ ಸಾಗಿ ಅಲ್ಲಿ ನಿಲುಗಡೆ ಹೊಂದುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ಮುಂದುವರಿಸಬೇಕಾಗತ್ತೆ. ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡಿಕೊಂಡು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರ ಸ್ಮರಣೆ ಮಾಡಿಕೊಳ್ಳಿ, ಮನೆ ದೇವರ ದರ್ಶನ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.